ಏ ಹೋಗ್ಲಿ ಆ ಕಡೆಗೆ. ಮನೆಗ್ ಮಾರಿ ಊರಿಗೆ ಉಪ್ಕಾರಿ 4 ಪೈಸೆ ಸಿಗುತ್ತೆ ಅಂತಂದ್ರೆ ಯಾವ ಕೆಲ್ಸ ಆದ್ರೂ ಸರಿ ಬಂದ್ಬಿಡ್ತೀನ್ರಿ ಅಂತ ಹೊಂಟ್ಬಿಡ್ತಾನೆ. ಮನೆ ತುಂಬಾ ಕಸ, ಮಂಕ್ರಿ ತುಂಬಾ ಬಟ್ಟೆ, ತೊಳಿದು ಬಿದ್ದಿರೋ ಪಾತ್ರೆ ಪಗಡೆಗಳು, ದೇವ್ರಿಗೊಂದು ಹೂ ಮುಡಿಸ್ಲಿಲ್ಲ, ಭಕ್ತಿಯಿಂದ ಒಂದ್ ದೀಪ ಕಸ್ಲಿಲ್ಲ. ದೊಡ್ಡ ಐಕಲ್ನಿಂದ ಹಿಡಿದು ಚಿಕ್ಕ ಐಕಲ್ನೆಲ್ಲ ಜೊತೆಗೆ ಮುಡಿಸ್ಕೊಂಡು ತಿರ್ಗಾಡಕ್ ಹೋಗ್ತಾನೆ ನನ್ ಮಗ. ಆಂಟಿ ಏ ಏನ್ಲ ನಿಂದು? ಅಯ್ಯೋ ಆಂಟಿ ಬೈದಿ ಸಾಕು, ಎಲ್ಲಿ ನಮ್ ಬಾಸು? ಅದೇನು ನಾಟಕ ರಿಹರ್ಸಲ್ ಅಂತೆ, ರಿಹರ್ಸಲ್ ಹೋಗೋಣ ಹೋಗೋಗ್. ಅಯ್ಯೋ ಕರ್ಮ, ಎಲ್ಲಿದ್ಯಾ ಗುರು? ನಾನಾರು ಕಶ್ಯಪ ಬ್ರಹ್ಮನ ಮಗ, ತಿದಿಗರ್ಭ ಸಂಜಾತ, ಚತುರ್ಮುಖ ಬ್ರಹ್ಮನ ಮೊಮ್ಮಗ. ವಿಧಾತನಿಂದಲೇ ವಿಧಿಬರವನ್ನು ಬದಲಾಯಿಸಿ ಮರಣವನ್ನೇ ಮೆಟ್ಟಿ ನಿಂತ ಮಹಾವೀರ. ಆದಿತ್ಯ ಮಕ್ಕಳ ಅಟ್ಟಹಾಸವನ್ನು ಸುಟ್ಟು ಆದಿತ್ಯನ ಅಟ್ಟಹಾಸವನ್ನು ಮಟ್ಟ ಹಾಕಿದ ಸಾರಥಿ. ಅತಳ ವಿತಳ ಸುತಳ ರಸಾತಳ ತಳಾತಳ ಪಾತಾಳಗಳನ್ನು ತನ್ನ ಪಾದದಲ್ಲಿ ತೊಳೆದಿಟ್ಟ ಪರಾಕ್ರಮಶಾಲಿ. ಅಡಿಯೆತ್ತರೆ ಬೆರೆಯುವುದು ಭೂಮಿ, ತಲೆ ಎತ್ತರೆ ಬೆಚ್ಚುವುದು ಬಾನು, ಕೈ ಎತ್ತರೆ ನಡಗುವುದು ಸೃಷ್ಟಿ. ಚತುರ್ಮುಖನ ಸೃಷ್ಟಿಯೇ ನನ್ನ ಆಜ್ಞೆಯನ್ನು ಪಾಲಿಸುತ್ತಿರುವಾಗ ಯಕಶ್ಚಿತ್ ನನ್ನ ಮಗ, ನಾನು ಜನ್ಮ ಕೊಟ್ಟ ಮಗ, ನನ್ನ ವಂಶವನ್ನೇ ಬೆಳಕಬೇಕಾದ ನನ್ನ ಕುಮಾರ. ಇಂದು ನನ್ನ ಆಶಾಜ್ಯೋತಿ ನನ್ನ ಮನಸ್ಸಿಗೆ ನೆಮ್ಮದಿ ಇಲ್ಲಂದರೆ ಛೀ, ಇದೊಂದು ಬದುಕೆ, ಇದೊಂದು ಜನ್ಮವೇ, ಎಂತಹ ದುರ್ವಿಧಿ, ಎಂತಹ ದುರ್ವಿಧಿ. ನಾನೇ ಸರ್ವಶಕ್ತನನ್ನು ಕೊಂಡರೆ ಅದಾವ ಶಕ್ತಿ ನನಗೆದುರಾಗಿ ನಿಂತು ಕಾಣುತ್ತಿದೆ. ಅದಾವ ಶಕ್ತಿ ಪುತ್ರನನ್ನೇ ಶತ್ರುವನ್ನಾಗಿ ಮಾಡಿದೆ. ಅದಾವ ಶಕ್ತಿ ಅವನಿಗೆ ನನ್ನ ಎದುರಿಸುವ ಧೈರ್ಯ ತುಂಬಿದೆ. ಅದಾವ ಶಕ್ತಿ ನನ್ನ ಮುಖಭಂಗ ಮಾಡಿ ನಾನು ತಲೆ ತಗ್ಗಿಸುವಂತೆ ಮಾಡಿದೆ. ಓ ಓ ಅವನೇ, ಆ ದುಷ್ಟನೇ, ಆ ನನ್ನ ಕುಲವೈರಿಯಾದ ಹರಿಯೇ ಇದಕ್ಕೆಲ್ಲ ಕಾರಣ. ಎಲ್ಲವೋ ಹರಿ, ಕಪಟಿ, ವಂಚಕಿ, ನನ್ನ ಮಗನ ಹೃದಯಂತಾಳವನ್ನು ಉಕ್ಕು ಅವನ ತಲೆ ಕೆಡಿಸಿ ಮನ ಬಂದಂತೆ ಆಡಿಸುತ್ತಿರುವೆಯಾ? ನಿನಗೆ ಪೌರುಷವಿದ್ದರೆ, ಪರಮ ಪುರುಷೋತ್ತಮನೇ ನೀಯಾಗಿದ್ದರೆ, ನನ್ನಂತ ನಿಜವಾದ ಗಂಡೇ ನೀಯಾಗಿದ್ದರೆ ಬಾ, ಬಂದು ನನ್ನ ಎದುರಿಗೆ ನಿಲ್ಲು. ನಿನ್ನ ಉದರವನ್ನು ಬಗೆದು ನಿನ್ನ ಕರುಳುಗಳನ್ನು ಮಾಲೆ ಹಾಕಿಕೊಳ್ಳದಿದ್ದರೆ ನಾನು ಹಿರಣ್ಯಕಶಿಪುವೇ ಅಲ್ಲ, ನಾನು ಹಿರಣ್ಯಕಶಿಪುವೇ ಅಲ್ಲ, ನಾನು ಹಿರಣ್ಯಕಶಿಪುವೇ ಅಲ್ಲ. ಟೈಮ್ ಆಯ್ತು. ಯಾಕಪ್ಪ ಹಣ್ಣೋ ಡೈಲಾಗ್ನ ಅರ್ಧಕ್ಕೆ ಬಿಟ್ಟು ಹೋಗ್ತಿದ್ಯಾ? ಮುಂದರ್ಸು ಮುಂದರ್ಸು. ಅಯ್ಯೋ ಮೇಷ್, ಏನು ಅಮ್ಮ 10 ಗಂಟೆಗೆ ಹೆಣ್ಣು ನೋಡಕ್ ಹೋಗ್ಬೇಕು ಅಂತ ಹೇಳಿದಾರೆ. ಹೇಳಿದೀನಿ. ಈಗ ಹೋಗಿದ್ರೆ ಅಮ್ಮ ಎಕ್ಲಸೇವ್ ಆಗ್ಬಿಡ್ತಾರೆ. ಬುಕ್ಕುಡಿ ಮೇಷೇನ ಬುಕ್ಕುಡಿ. ಪಂಚ ಹೋಗ್ತಿದ್ಯಾಳ ನೀನು? ಪಂಚನಾದ್ರೂ ಕರೆಕ್ಟಾಗಿ ಕಟ್ಕೊಂಡು ಹೋಗಲೇ. ನಾನೊಬ್ಳು ಹಾರ್ಟ್ ಪೇಷಂಟು. ಮನೆಗೊಬ್ಳು ಸೊಸೆ ಬಂದ್ರೆ ನಾನೊಂದಷ್ಟು ದಿವಸ ರೆಸ್ಟ್ ಆದ್ರೂ ತಗೋಬಹುದು ಅಂತ ಹೆಣ್ಣು ನೋಡೋಕೆ ಜ್ಯೋತಿಷಿಗಳಿಗೆ ಆನ್ಲೈನ್ ಅಲ್ಲಿ ಬುಕ್ ಮಾಡಿದ್ರೆ ಅವ್ರು ಬರೋ ಟೈಮಲ್ಲಿ ಎಲ್ಲೋ ಹಾಳಾಗಿ ಹೋಗೋನೆ. ಆ ಟೆನ್ಷನ್ ಜ್ಯೋತಿಷಿ ಬರೋವರೆಗೂ ಹೊಸಿವರ್ ಟಿವಿನಾದ್ರೂ ನೋಡ್ಕೊಂಡು ಕುತ್ಕೊಳ್ವ. ಅವ್ರು ಬಂದ್ಬಿಟ್ರ ಊರನ್ನು ಬಿಟ್ಟು ಬಂದ ಮೇಲೆ ಇನ್ನೇನು ಬಿಡುವುದು ಬಾಕಿ ಇದೆ. ನಿಮ್ಮ ಮನೆಗೂ ಇದೇ ಮನೆ ಗುರುಗಳೇ. ಈ ಚೊಕ್ಕನ ಈ ರೀತಿ ಮನೆ ಕಾಲೇಜ್ನಲ್ಲಿ ಮದುವೆ ಮಠ. ಓಹೋ ಬಂದ್ರಾ? ಬನ್ನಿ 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 ಕುತ್ಕೊಳ್ಳಿ. ಕಾಫಿ ಇಲ್ಲ? ಅಯ್ಯೋ ಕಾಫಿ ಇಲ್ಲ. ಹುಡುಗ ಎಲ್ಲಮ್ಮ, ಯಾರಮ್ಮ ಹುಡುಗ? ಅಯ್ಯೋ ಅವ್ರು ಬಂದಿಲ್ಲ. ಇನ್ನು ಹುಡುಗನೇ ಬಂದು ನನ್ನ ಕಾಲೇ ಸರಿ ಇಲ್ಲ. ಇನ್ನೇನೋ ಬಂದ್ಬಿಡ್ತಾನೆ ಹೆಸ್ರೆ. ಅಲ್ಲಿವರೆಗೂ ಕುತ್ಕೊಳ್ಳಿ. ಇವರು ಕಾವೇರಿ ಅಂತ. ಕಾವೇರಿ ನಿನ್ನ ಮಡಿಲಲ್ಲಿ ಮಲಗೋ ಕಂದ ನಾನಮ್ಮ. ಅಯ್ಯೋ ನಾನೇನ್ ಮಾಡ್ಲಿ, ಇನ್ನೂ ಬಂದಿಲ್ಲ. ಎಷ್ಟೊತ್ತಾಯ್ತು. ಎಷ್ಟು ಅಂತ ಕಾಯ್ದು ನಿನಗೆ. ಈ ಹಾಳಾದವು ಎಲ್ಲಿ ಹೋಗಿರ್ತಾವೋ ಏನೋ. ಸರಿ ಅದ್ಬೇಡಿ, ಇಲ್ಲಿ ನೋಡಿ
ಈ ಹುಡುಗಿ ಹೆಸರು ಕಾವೇರಿ ಅಂತ ಹಾಕೊಂಡು ತೋರಿಸ್ತೀನಿ, ಸುಂದರವಾಗಿದ್ದಾಳೆ ನೋಡಿ. ಈ ತತ್ಕಾಲ ನಾರಾಯಣ ಕಾಲಿನಲ್ಲಿ ಮದುವೆ ಮುಗಿಲೆ. ನಿಮ್ ಹುಡುಗರಿಗೆ ಯಾವ ರೀತಿ ಮದುವೆ ಇಷ್ಟ ಏನಂತೀರಾ? ಏನ್ ಮಾಡೋದು ಜೋಯಿಸ್ರೆ, ಮದ್ವೆ ಅಂದ್ರೆ ಮಸಾಣದಾಗ ಸಾಧ್ಯ ಹಣದ ಮುಂದೆ ಬಾಯಿ ಬಿಡ್ಕತ್ತಾರಲ್ಲ, ಹಾಗೆ ಮುಖ ಮಾಡ್ತಾನೆ. ಬೇಗ ಹೋಗ್ಬೇಕು ಮೇಡಮ್, ರಾವ್ ಕಾಲ ಬಂದ್ಬಿಡ್ತದೆ. ರಾವ್ ಕಾಲ ಜೊತೆ ಗುಳಿ ಕಾಲನೂ ಬಂದ್ಬಿಡ್ತದೆ ಗುರುಗಳೇ. ಬಂದೆ. ಬಂದ್ಯಾ? ಬಾ. ಎಷ್ಟೊತ್ತ ಬರೋದು ಮನೆಗೆ? ಎಲ್ಲಿ ಕೋಲು? ಕಾಲ್ ಮುಡಿಬಿಡ್ತೀನಿ ನಿನ್ಗೆ. ನೋಡಿದ್ರೆ ನಾನು ಮತ್ತೆ ಹೋಗ್ತೇನೆ ಅಷ್ಟೇ. ಅಯ್ಯೋ ಮೇಡಮ್, ರಾವ್ ಕಾಲ ಬಂದ್ಬಿಟ್ಟಾರೆ, ಹುಡುಗಿ ನೋಡೋ ಟೈಮ್ ಇರೋಕ್ಕಾದೆ. ಫಸ್ಟ್ ನಡೀಲಿ, ಬೇಗ ಹೋಗೋಣ. ಬೇಗ ರೆಡಿ ಆಗಿ ಬೇಗ ಬರ ಹೋಗ. ಅಯ್ಯೋ ಏಯ್ ಬಾರೋ ಬೇಗ, ಇನ್ನೂ ಲೇಟ್ ಮಾಡ್ತಾ ಇದೀಯಾ? ಬಂದೆ. ನಚ್ಚಿ ಫೋನು. Message received. Switch on. Switch on. ಅಯ್ಯೋ ಮೇಡಮ್, ರಾವ್ ಕಾಲ ಬಂದ್ಬಿಟ್ಟಾದೆ, ಟೈಮ್ ಆತಾದೆ ಕರ್ಸಿ. ನನ್ನ ಟೈಮೇ ಸರಿ ಇಲ್ಲ. ಬೇಗ ಬಾರೋ. ಬಂದೆ, ಹೋಗೋಣ. ಯಾರೋ ಪಕ್ಕದ ಮನೆ ಹೊಗೆ ಹಾಕಬಿಟ್ಟವ್ರೆ. ಇದೆಲ್ಲ ಚೊಕ್ಕನಾರಾಯಣನ್ ಚೊಕ್ಕಲ್ ಪ್ರಭಾವ. ಅಲ್ಲೆಲ್ಲಿ ನೋಡ್ತಾ ಇದೀಯಾ? ಸರಿಯಾಗಿ ಕುತ್ಕೊಳ್ಳೋ. ಅಯ್ಯೋ ದೇವ್ರೆ, ಹೆಣ್ಣಿನ ಕಡೆಯವರು ನೋಡ್ತಾ ಇದಾರೆ ಕಣೋ, ಸರಿಯಾಗಿ ಕುತ್ಕೋ. ನಿಮ್ ಹುಡುಗಿನ ನಮ್ಮ ಹುಡುಗ ನೋಡ್ಲಿ. ನಮಸ್ಕಾರ, ದಯವಿಟ್ಟು ಎಲ್ಲರೂ ಕ್ಷಮಿಸ್ಬೇಕು. ಇವತ್ತು ನೀವು ಬರ್ತೀರಾ ಅಂತ ಬೆಳಿಗ್ಗೆಯಿಂದ ಎಲ್ಲ ಸಿದ್ಧತೆ ಮಾಡ್ಕೊಂಡಿದ್ವಿ. ಆದರೆ ನಮ್ಮ ಪಕ್ಕದ ಮನೇಲಿ ಯಾರು ತೀರೋಗಿರೋ ಕಾರಣದಿಂದ ಇವತ್ತು ಹೆಣ್ಣನ್ನು ತೋರ್ಸೋಕ್ಕಾಗಲ್ಲ ಅಂತ ಹೇಳಿ ತಮ್ಮಲ್ಲಿ ಕ್ಷಮೆ ಕೇಳ್ಕೊತೀವಿ. ಇಲ್ಲೇನ್ ಮಾಡ್ತಿದ್ಯೋ? ಅವಳು ಕಾಲ್ ಮಾಡಿದ್ಲಂತೆ. ಕಾಲ್ ರಿಸೀವ್ ಮಾಡ್ದ? ಯಾಕೋ ಏನಂದ್ರೆ ಪ್ರಾಣ ಕಣ, ನಿನ್ಗೋಸ್ಕರ ನಾನು ಏನ್ ಬೇಕಾದ್ರೂ ಮಾಡ್ತೀನಿ. I love you, Teju. ಇಡೀ ದಿನ ಹಸಿವಾಗದೆ ಮಧ್ಯರಾತ್ರಿ ಆದರೂ ನಿದ್ದೆ ಬರದೆ ಪ್ರತಿ ಕ್ಷಣ ಮನಸ್ಸು ಪರಿಜ್ಞಾಪಿಸೋದೆ ಪ್ರೀತಿನ. ಖುಷಿಗೆ ಕೆನ್ನೆರಳಿಸೋಕೆ ಯಾರಾದರೂ ಬರ್ಬೋದು,
ಆದರೆ ಮನಸ್ಸಲ್ಲಿರೋ ನೋವನ್ನ ಮರೆಸೋಕ್ಕೆ ಪ್ರೀತಿಸೋ ಕೈಯಿಂದ ಮಾತ್ರ ಸಾಧ್ಯ. ಪ್ರೀತಿ ಬಿಟ್ಟು ಪ್ರಪಂಚದಲ್ಲಿರೋದೆಲ್ಲ ಶೂನ್ಯ ಶೂನ್ಯ. ಛೇ, ಯಾರಪ್ಪ ಇದು? ಹಲೋ, ಯಾರು? ಹಲೋ, ನಾನ್ ಕಣೋ ಪ್ರಶಾಂತ. ಹೇಳೋ. ಎಲ್ಲಿದ್ಯಾ? ಮನೇಲಿದ್ದೆ ಕಣೋ, ಮಲಗಿದ್ದೀನಿ. ಇವತ್ತು ಯಾವ ದಿನ ಹೇಳು? ಯಾವ ದಿನನೋ? ಮರ್ತ್ ಬಿಟ್ಟಿದ್ಯಾ? ನನ್ ಬರ್ತಡೇ ಕಣೋ ಲೋಫರ್. ಹೋ, ಹ್ಯಾಪಿ ಬರ್ತ್ಡೇ ಕಣೋ. ನನ್ ಬರ್ತಡೇಗೆ ವಿಶ್ ಮಾಡೋಕೆ ಅಂತ ನನ್ನ ಫ್ರೆಂಡ್ಸ್ ಎಲ್ಲ ನಮ್ಮ ಅಂಗಡಿ ಹತ್ರ ಬಂದಿದ್ದಾರೆ. ಆದ್ರೆ ನೀನು ಮನೇಲಿ ಇನ್ನೂ ದಬಾಕೊಂಡ್ ಮಲಗಿದ್ಯಾ? ಸರಿ, ನಾವೆಲ್ಲ ಫಿಲ್ಮ್ಗೆ ಹೋಗೋಣ ಅನ್ಕೊಂಡಿದೀವಿ. ಬೇಗ ಎದ್ದು ಬಾ. ಸಾರಿ ಕಣೋ, ಬರೋಕ್ಕಾಗಲ್ಲ. ನಾನು ಮಲಗಿದಾಗಲೇ ಬೆಳಿಗ್ಗೆ 6 ಗಂಟೆ ಆಗಿತ್ತು. ರಾತ್ರಿ ಎಲ್ಲ ಏನೋ ಮಾಡ್ತಿದೆ? ಹುಡುಗಿ ಜೊತೆ ಮಾತಾಡ್ತಾ ಇದ್ದೆ. ಇಡೋ ಫೋನ್. ತಿರ್ಗಾ ಏನಪ್ಪ ಒಂದು ಇವತ್ತು ನಮ್ಮ ಹುಡುಗಿ ಬರ್ತಾಳೆ ಅಂತ ವಿಶ್ ಮಾಡಿದೆ, ಆದರೆ ಇವನ್ ಬರ್ತಾಳೆ ಅದೇ ಮರ್ತೋದೆ. ಹಲೋ. ನಾನು ಕಣೋ ಸಾನಿ. ಹಾ, ಇವತ್ತು ನನ್ನ ಬರ್ತಡೇ ಅಲ್ವಾ, ಸೊ ಯಾವ್ದಾದ್ರು ಫಿಲ್ಮ್ಗೆ ಹೋಗೋಣ. 5 ನಿಮಿಷ ರೆಡಿ ಆಗ್ಬಿಡ್ತೀನಿ. ಯಾರಿಗೂ ಬೀಳ್ದಾರೋ ಇವನು ಬಿದ್ದವಳಲ್ಲ. ನಾಳೆ ಫ್ರೆಂಡ್ಸ್ ಎಲ್ಲ ಸೇರ್ಕೊಂಡು ಬಾಯಿ ಬಿಡಿಸ್ಬೇಕು. ಏನು? ಒಂದು ರೋಸ್ ಹೊಡಿಕೆ ಬಿದ್ದೋದ. ಅದೆಂದಕ್ಕೆ ಅಲ್ಲ ಮತ್ತೆ ಆಹಾ, ಯಾರು? ಅದು ನನ್ಗ ಏನು? ನಿಮ್ಮ ಹುಡುಗಿಯ? ಹೇಗಾಯ್ತಿದೆಲ್ಲ? ಒಂದು ನಿಮಿಷದಲ್ಲಿ ಇದನ್ನ ಕರೆಕ್ಟಾಗಿ ಸೆಟ್ ಮಾಡೋಕ್ಕಾಗುತ್ತಾ? ಟ್ಯಾಲೆಂಟ್ ಇರೋದು 30 ಸೆಕೆಂಡಲ್ಲೇ ಮಾಡ್ತಾನೆ. 1 ನಿಮಿಷದಲ್ಲಿ ಸೆಟ್ ಮಾಡೋ ಟ್ಯಾಲೆಂಟ್ ಯಾರಿಗೈತೆ ಇಲ್ಲಿ? ಅವನೇ ನೋಡು, ಬಂದಾಯ್ತು. ತುಂಬಾ ಟಫ್ ಆದ ಒಂದು ಟಾಸ್ಕ್ನ ತುಂಬಾ ಈಸಿ ಕಂಪ್ಲೀಟ್ ಮಾಡ್ದ. ಅವನಲ್ಲಿ ಅವನ ಟ್ಯಾಲೆಂಟ್ ಇತ್ತು, ಅದಕ್ಕೆ ಅವನಿಗೆ ತುಂಬಾ ಇಷ್ಟ ಆದ. ಒಂದ್ ವಾರದಲ್ಲಿ ಇಷ್ಟೊಂದೆಲ್ಲ ಸೀನ್ ಆಯ್ತಾ? ಸ್ವಲ್ಪ ಡೀಟೇಲ್ ಆಗಿ ಹೇಳಪ್ಪ. ಆಮೇಲೆ ಲೈಟ್ ಆಗಿ ಲವ್ ಆಯ್ತು. ಈ ಹೃದಯ ನಿನ್ನಯ ಸನಿಯ ಬರುವ ಸಮಯ ಕಾದಿದೆ. ಒಲವು ಒಳಿವು ಅಳಿವು ನೋವು ನಲಿವು ನಿನದಾಗಿದೆ. ಐ ಲವ್ ಯು, ಐ ಲವ್ ಯು ಎಂದೇಳಿದೆ ತನು ಮನವು. ಪ್ರತಿದಿನವೂ ಪ್ರತಿಕ್ಷಣವೂ ಐ ಲವ್ ಯು, ಐ ಲವ್ ಯು. ತೇಜು, ತೇಜು, ತೇಜು. ಅವ್ನು ಯಾಕೋ
ತುಂಬ ಜಾಸ್ತಿ ಆಯ್ತು ಕಣೋ. ನನ್ನ ಬರ್ತಡೇ ದಿನ ಫಿಲಮ್ಗೆ ಹೋಗೋಣ ಅಂತ ನಿನ್ನೆಲ್ಲ ಕರೆದೆ, ನೀವೆಲ್ಲ ಬಂದ್ರಿ, ಅವ್ನು ಮಾತ್ರ ಬರಲಿಲ್ಲ. ಆದರೆ ನಮ್ಗಿಂತ ಮುಂಚೆ ಅವನು ಅವ್ರ ಹುಡುಗಿ ಜೊತೆ ಬಂದು ಕೂತಿದ. ತುಂಬ ಬೇಜಾರಾಗೋಯ್ತು ಮಗ. ಇಷ್ಟೇ ನಾ ಫ್ರೆಂಡ್ಶಿಪ್ ಬೇರೆ. ಹೌದು ಕಣೋ, ಯಾಕೋ ಅವಳ ಬಗ್ಗೆ ತುಂಬ ತಲೆ ಕೆಡಿಸ್ಕೊಂಡ್ರೆ ಅನಿಸುತ್ತೆ. ಅನ್ಸೋದೇನು, ಅವನಾಗಲೇ ಅವ್ರ ಬಗ್ಗೆ ಅಡಿಕ್ಟೇ ಆಗ್ಬಿಟ್ಟಿದ್ದಾನೆ. ಗಳಿಸಿದ ಮೇಲೆ ಕಣೋ ಗೊತ್ತಾಗೋದು ಗೌರವ. ತಿಳ್ಕೊಂಡ್ಮೇಲೆ ಕಣೋ ಗೊತ್ತಾಗೋದು ನಮಗೆ. ಕಳ್ಕೊಂಡ್ಮೇಲೆ ಅರ್ಥ ಆಗೋದು ಕಣೋ ಪ್ರೀತಿ. ತಿಳ್ಕೊಂಡ್ಮೇಲೆ ಅರ್ಥ ಆಗೋದು ಸ್ನೇಹ. ತಿಳ್ಕೊಂಡ್ಮೇಲೆ ಅವನೇ ಬರ್ತಾನೆ. ತೇಜು ತಾಯಿಗೆ ತುಂಬ ಸೀರಿಯಸ್ ಆಗಿ ಹಾಸ್ಪಿಟ್ಲಿಗೆ ಅಡ್ಮಿಟ್ ಮಾಡಿದ್ದೇನೆ ಅದಕ್ಕಂದ್ರು. ತೇಜು ಎಲ್ಲೋ ಗೊತ್ತಿಲ್ಲ ಕಣೋ, ಅವ್ನು ಬೆಳಿಗ್ಗೆ ಅಂತ ಕಾಣಿಸ್ತಿಲ್ಲ. ಮೋಸ್ಟ್ಲಿ ಅವ್ನು ದುಡ್ಡು ಅರೇಂಜ್ ಮಾಡಕ್ಕೆ ಹೋಗಿರ್ಬೋದು. ಏನೋ ದುಡ್ಡ? ಲವ್ ಅಂದ್ರೆ ಏನು? ಲವಲ್ಲಿ ಏನಂತ ಎಕ್ಸ್ಪೀರಿಯನ್ಸ್ ಸಿಗುತ್ತೆ ಅಂತ ನಿನ್ನನ್ನು ಲವ್ ಮಾಡಿದ್ರೆ ಮದರ್ ಸೆಂಟಿಮೆಂಟ್ಲಿ ಮನೆ ಕಿತ್ಕೊಂಡು ಎಸ್ಕೇಪ್ ಆಗೋ ಸ್ಕೀಮಾ ಈಗೆಲ್ಲ ಮಾಡ್ತೀನಿ ಅಂತ ನಾನು ಥಿಂಕ್ ಮಾಡಿರಲಿಲ್ಲ. ಏಯ್, ಇನ್ನು ಪವಿತ್ರ ಪ್ರತಿಭಟನೆ ಸುಳ್ಳಲ್ಲ, ನಿಜ ಕಣೆ. ನಮ್ಮ ತಾಯಿ ವಿಷಯದಲ್ಲಿ ಹಾಸ್ಪಿಟಲ್ಗೆ ಅಡ್ಮಿಟ್ ಮಾಡಿದ್ದೀವಿ. ಈಗ ನೀನಲ್ಲದೆ ನಂಗೆ ಸಹಾಯ ಮಾಡೋಕ್ಕೆ ಬೇರೆ ಯಾರೂ ಇಲ್ಲ. ಅದಕ್ಕೋಸ್ಕರ ನಂಗೆ ಸ್ವಲ್ಪ ಅರ್ಜೆಂಟಾಗಿ ದುಡ್ಡು ಬೇಕಿತ್ತು. ಹೋಗ, ಯಾವ ತಾಯಿ ಯಾವ ಪವಿತ್ರವಾದ ಪ್ರೀತಿ. ತಗೋ, ಈ ದಿನ ಕೊಡಿಸ್ತಿದ್ವು. ಬಿರ್ಗಾಸ್ಕೊಟ್ಟು ಫುಟ್ಪಾತಿನ ತರ್ತಿದ್ದೀನೆಲ್ಲ ಬೆಳಗ್ಗೆಯಿಂದ ಸಂಜೆವರೆಗೂ ಮುಟ್ಕೊಂಡು ತಿರ್ತಿದ್ನಲ್ಲ, ನನಗೆ ಬುದ್ಧಿ ಇಲ್ಲ. ನೀನು ಬೇರೆ ಬಂದಾಗ ಬಳಸ್ತಾರ ದುಡ್ಡು ಅಂದರೆ ಬೆಳೆಸಿಸ್ತಿ ಅಂತ ಪ್ರೂವ್ ಮಾಡ್ತಿದ್ದೆ. ಇಲ್ಲಿಂದ ನಿಮಗೂ ನಿನ್ನ ಪ್ರೀತಿಗೂ ಗುಡ್ ಬೈ. ಅಮ್ಮ, ಈಗ ನನ್ನ ತಾಯಿನ ನೀನೇ ಕಾಪಾಡ್ಬೇಕಮ್ಮ. ಹೇಳೋ ಬೇರೆ ಇದಿಟ್ಕೋ, ಯೋಚನೆ ಮಾಡಬೇಡ. ಮೊದಲು ನಿಮ್ಮ ತಾಯಿಗೆ ಟ್ರೀಟ್ಮೆಂಟ್ ಕೊಡಿಸು. ಪ್ರೀತಿನೇ ಸತ್ಯ, ಪ್ರೀತಿನೇ ಪ್ರಪಂಚ ಅಂತ ಭಾವಿಸ್ತೀನಿ. ನನಗೆ ಪ್ರೀತಿ ಸ್ವಲ್ಪ ಎತ್ತದೇ ಇಟ್ಟು ಮನಸ್ಸಲ್ಲಿ ಬರನೇ ಹೇಳಿದ್ರು. ಆದರೆ ಸ್ನೇಹ ಸಮಯದಲ್ಲಿ ಕೈ ಹಿಡಿದು ಸಾಯ್ತಾರ ನನ್ನ ತಾಯಿನ ಉಳಿಸಿ ನನ್ನ ಮನಸ್ಸಿನ ನನ್ನ ಕಮ್ಮಿ ಮಾಡಿತು. ಬಿಡೋ, ನಿಮ್ಮ ತಾಯಿ ಆಪರೇಷನ್ಗೆ ನಾನಾಗಲೇ ಎಲ್ಲ ಏರ್ಪಾಡು ಮಾಡಾಯಿತು. ಸ್ನೇಹಿತರು ಕಷ್ಟಗಳ ಜೊತೆ ಇರ್ತಾರೆ, ಸ್ನೇಹ ಸಂಬಂಧಕ್ಕೆ ಬೆಲೆ ಕೊಡ್ತಾರೆ. ಪ್ರಪಂಚವೇ ಸ್ನೇಹಮಯ. ಇಲ್ಲಿ ಸ್ನೇಹಕ್ಕೆ ಫಸ್ಟ್ ಪ್ರಿಫರೆನ್ಸ್. ಸ್ನೇಹವನ್ನು ಬಿಟ್ಟು ಈ ಪ್ರಪಂಚದಲ್ಲಿರೋದೆಲ್ಲ ಶೂನ್ಯ ಶೂನ್ಯ ಅಂತ ನಂಗೆ ಅವತ್ತು ಅನ್ನಿಸ್ತು. ಹಲೋ, ತೇಜು ಎಲ್ಲೋ? ಬೆಟ್ಟದ ಕಡೆ ಹೋಗ್ತಿದ್ದ, ಎಲ್ಲಿಗೆ ಹೋಗ್ತಿದ್ದ ಅಂತ ಗೊತ್ತಿಲ್ಲ. ಸರಿ ಬಿಡು, ನಾನು ಹೋಗಿ ನೋಡ್ತೀನಿ.
ನೋಡಕ್ ಹೋಗಿದಂತೆ. ಚೆನ್ನಾಗಿದ್ದಾರಾ? ಶಬಾಸ್. ನೀನು ಹುಡುಗಿ ಕಾಲ್ ಮಾಡಿದ್ರೆ ಕಾಲ್ನ ರಿಸೀವ್ ಮಾಡಿದೆ, ಮೆಸೇಜ್ ಮಾಡಿದ್ರೆ ಮೆಸೇಜ್ನ ಓಪನ್ ಮಾಡಿದೆ. ಪ್ರಾಣಕ್ಕಿಂತ ಹೆಚ್ಚ ಪ್ರೇಮಿಗಳ ದಿನಾಚರಣೆ ಅಂತ ಕಾಲ್ ಮಾಡಿದ್ರೆ ಫೋನ್ನ ಸ್ವಿಚ್ ಆಫ್ ಮಾಡಿಕೊಂಡು ಮದುವೆ ಆಗೋಕ್ಕೆ ಅವಳನ್ನ ನೋಡಕ್ ಹೋಗಿದಂತಲ್ಲ. ನಾಚಿಕೆ ಆಗಲ್ವಾ ನಿನಗೆ? ಯಾವಾಗಲೂ ನಗ್ತಾರ ಮುಖದ ಮುಖಾಳಂದಿರ ಮನಸ್ಸಿನ ದುಃಖ ನೀರೊಳಗಿನ ಮೇಲೆ ಕಣ್ಣೇ ಇದ್ದಾಗ ಯಾರೇ ಕಣ್ಣೆ ತೆಪ್ಪಿಸಿದವರು ಗೊತ್ತಾಗಲ್ಲ. ಕಣ್ಣು ನೋಡಿದ್ದೆಲ್ಲ ಇಷ್ಟಪಡುತ್ತೆ, ಆದರೆ ಮನಸ್ಸು ಇಷ್ಟಪಡೋದನ್ನೇ ಎಪ್ಪೋದು. ಆದರೆ ಈ ಮನಸ್ಸೇ ಕಣ್ಣು ಇಡ್ತಾ ಇರುವಾಗ ಈ ಕಣ್ಣು ಇನ್ಯಾವೇನಂತಾನೆ ನೋಡೋಕೆ ಇಷ್ಟಪಡುತ್ತೆ. ಆದರೂ ಕಣ್ಣು ತುಂಬಿಕೊಂಡಿದ್ದೀನಿ. ಅಂದ್ರೆ ನಿನ್ ಕಣ್ಣಿಂದ ಬರೋ ಕಣ್ಣಿನ ಜೊತೆ ಅವಳು ನೆನಪು ಹೊಡೆದಾಕ್ಬೇಕು ಅನ್ಕೊಂಡಿದ್ಯಾ? ಹೌದು. ನಮ್ಮ ತಾಯಿ ಹಾಸ್ಪಿಟಲ್ ಇದ್ದಾಗ ನಮ್ ಕಷ್ಟ ಬಂದಾಗ ನೀನು ನಮ್ಮ ಸ್ನೇಹಿತರೆಲ್ಲ ತುಂಬಾನೇ ಸಹಾಯ ಮಾಡಿದ್ರಿ. ಆದ್ರೆ ಅವಳು ಛೇ ಬಿಡೋ, ಅವಳೇನ್ ಮಾಡಿದ್ಲು ಅಂತ ನಿಂಗೆ ಗೊತ್ತಿಲ್ಲ. ಏಯ್, ನಂಗೆಲ್ಲ ಗೊತ್ತು ಕಣೋ, ಆದ್ರೆ ಅವಳು ನಿನ್ಗೇನ್ ಮಾಡಿದಾಳೆ ಅಂತ ನಿನಗೆ ಸರಿಯಾಗಿ ಗೊತ್ತಿಲ್ಲ. ನಿನ್ ತಾಯಿ ಆಪರೇಷನ್ಗೆ ದುಡ್ಡು ಕೊಟ್ಟು ನಾನು ಅನ್ಕೊಂಡ. ಅವಳು ಏನ್ ಹೇಳ್ತಾ ಇದೀಯಾ? ಹೌದು, ಶ್ರೀ ಕೃಷ್ಣನ್ ಮೇಲೆ ಆಣೆ, ಅವಳೇ ದುಡ್ಡು ಕೊಟ್ಟಿದ್ದು. ಇಲ್ಲ, ಇದು ಸುಳ್ಳು. ನಿಜ. ನಿಮ್ ತಾಯಿಗಿದ್ದ ಕಾಯಿಲೆಗಿಂತ ಅವಳಿಗೆ ದೊಡ್ಡ ಕಾಯಿಲೆ ಇತ್ತು, ಆದ್ರೆ ಅದು ಗೊತ್ತಾಗೋಕ್ ಮುಂಚೆ ಅವಳಿಗೆ ತಿಂದಿರೋಗಿತ್ತು. ಏನ್ ಹೇಳ್ತಾ ಇದೀಯಾ? ಈಗೇನಿದ್ರ ಅವಳು? ಬಿಡೋ, ನೀನು ಲೈಫ್ ಲಾಂಗ್ ಅವಳ ನೆನಪಲ್ಲಿ ಕೊರಗ್ತಾ ಇರಬಾರ್ದು. ಅವಳನ್ನ ಮರೆತು ಬೇರೆ ಹುಡುಗಿನ ಮದುವೆಯಾಗಿ ಚೆನ್ನಾಗಿರ್ಬೇಕು ಅಂತ ಇಷ್ಟೆಲ್ಲ ಮಾಡಿದ್ಲು, ಆದ್ರೆ ಅವಳಿಗೆ ಕೊನೆಗಾಲದಲ್ಲಿ ತಡೆಯೋಕ್ಕಾಗಲಿಲ್ಲ. ಅದಕ್ಕೆ ನಿನ್ನ ಜೊತೆ ಮಾತಾಡಬೇಕು ಅಂದ್ಕೊಂಡು ಆಮೇಲೆ ನೀನು ಕಾಲ್ ಕೂಡ ಮಾಡಿದ್ಲು, ಆದರೆ ನೀನು ಕಾಲ್ ರಿಸೀವ್ ಮಾಡಿಲ್ಲ. ಅದಕ್ಕೆ ಮೆಸೇಜ್ ಕೂಡ ಮಾಡಿದ್ಲು, ಆದರೆ ನೀನು ಫೋನ್ ಸ್ವಿಚ್ ಆಫ್ ಮಾಡ್ಕೊಬಿಟ್ಟಿದ್ದಲ್ಲ, ನಿನಗೆ ಗೊತ್ತಾಗ್ಬೇಕು. ಸ್ವಿಚ್ ಆನ್ ಅವಳು ನಿನ್ನ ಮದುವೆ ಆಗೋಕ್ಕೆ ಹೆಣ್ಣು ನೋಡಕ್ಕೆ ಹೋಗಿದ್ದಲ್ಲ, ಆ ಮನೆ ಪಕ್ಕ ಒಬ್ರು ಸತ್ತು ಬಿದ್ದಿದ್ರು. ಅದು ಯಾರು ಗೊತ್ತಾ? ಅವಳೇ ಕಣೋ, ನಿನ್ನ ಹುಡುಗಿ, ನಿಮ್ಮ ಮನ್ಸಾರೆ ಪ್ರೀತಿ ಹುಡುಗಿ. ಈಗ ಅವಳ ಅಂತ್ಯ ಸಂಸ್ಕಾರ ನಡೀತಾ ಇದೆ. ನಿಮ್ಮ ಮನ್ಸಾರೆ ಪ್ರೀತಿಸೋಳು ಸ್ಮಶಾನದಲ್ಲಿ ಚಿತಿಯಾಗಿ ಉರ್ದೋಗಕ್ಕೆ ಮುಂಚೆ ಹೋಗೋ, ಕೊನೆ ಸಲ ಅವಳ ಮುಖ ನೋಡೋಗೋ. ತೇಜು, ನನ್ನ ಕೊನೆ ಉಸಿರು ಹೋಗೋ ಮುನ್ನ ನಿನ್ನ ಮುಖ ಒಂದ್ಸಲ ನೋಡ್ಬೇಕು ಅನ್ಸಿದೆ. ನನ್ನ ಎಷ್ಟೇ ಕೋಪ ಅಂದ್ರೂ ಒಂದ್ಸಲ ಬದಲಾಗೋಗ್ಲಿ.
ಸ್ನೇಹ ಮತ್ತು ಪ್ರೀತಿ ಇವೆರಡು ಒಂದೇ ನಾಣ್ಯದೆರಡು ಮುಖಗಳು. ನದಿ ದಾಟಕ್ಕೆ ಸೇತುವೆ ಎಷ್ಟು ಮುಖ್ಯನೋ, ಕನಸನ್ನು ನನಸು ಮಾಡೋಕ್ಕೆ ನಂಬಿಕೆ ಎಷ್ಟು ಮುಖ್ಯನೋ, ಬದುಕಲ್ಲಿ ಸ್ನೇಹ ಪ್ರೀತಿ ಅಷ್ಟೇ ಮುಖ್ಯ. ಇವೆರಡರಲ್ಲಿ ಯಾವುದೂ ಶೂನ್ಯ ಅಲ್ಲ. ಕೆಲವೊಮ್ಮೆ ಇವೆರಡರಿಂದ ಒಳಿತು ಆಗ್ಬೋದು, ಕೆಡುಕು ಆಗ್ಬೋದು. ಆದರೂ ಕೇಳಿ ಬರೋ ಸ್ನೇಹಕ್ಕೂ ಕೇಳದೆ ಬರೋ ಪ್ರೀತಿಗೂ ನಾವೆಲ್ಲ ಆಗಲೇಬೇಕು. ಫಿದಾ ಫಿದಾ. ಲವ್ ಅಂದರೆ ಕಲರ್ಫುಲ್ ಕಾಮನಬಿಲ್ ಇದ್ದಂಗೆ. ಒನ್ ವೇಲ್ ಸೈಟ್ ಹೊಡಿತಿದ್ರೆ ಸಾಕಾಗಿರುತ್ತೆ. ಅದನ್ನು ಬಿಟ್ಟು 2 ವೇ ಮಾಡ್ಕೊಳ್ಳೋಕ್ಕೆ ಟಿಕಾಯಿಸ್ತೀನಿ ಅಂದರೆ ಲೈಫ್ ಫುಲ್ ಪೈಲ್ಸ್ ಥರ ಪೇಯ್ನ್ ಕೊಡ್ತಾ ಫ್ಯೂಚರ್ನೇ ಪಾಯ್ಸನ್ ಮಾಡಿ ಪ್ರತಿದಿನ ಬಾರಲ್ಲಿ ಬಿಯರ್ ಹೊಡ್ಕೊಂಡು ತೇಲಾಡಿದ್ರು ಬಡ್ಡಿ ಮಗನ ಪ್ರೀತಿ ಬ್ರೈನ್ಗೆ ಇಂಜೆಕ್ಟ್ ಆಗಿ ಸಾಯೋವರೆಗೂ ನೆನಪಲ್ಲೇ ಸಾಯಿಸ್ತಿರುತ್ತೆ. ಒಂದು ಸಿಂಪಲ್ ಆಗಿ ಹೇಳಿ ಮುಗಿಸ್ಬಿಡ್ತೀನಿ. ಹುಡುಗಾಟದ ವಯಸ್ಸಲ್ಲಿ ಎಡಗ್ ಬೀಳೋ ಹುಡುಗರಿಗೆ ಪ್ರೀತಿ ಅಂದರೆ ಸ್ಮೋಕ್ ಮಾಡಿ ಎಸೆಯೋ ಸಿಗರೇಟ್ ಆಗಿರಬೇಕು. ಅದು ಬಿಟ್ಟು ಕ್ರೈಯಿಂಗಲ್ಲೇ ಕಾಲ ಕಳೆಯೋ ಟಾರ್ಗೆಟ್ ಆಗಿರಬಾರ್ದು. ಒಂದು ಜೂಜು ಗುರು, ಈ ಜೂಜಲ್ಲಿ ಹುಡುಗಿಯು ಜಾಕಿ ಗುರು. ಓಡ್ಸೋವರ್ಗು ನೀ ಓಡ್ಸೋ ಗುರು, ನೀ ಸುಸ್ತಾಗೋವರೆಗೂ ಆಡ್ಸೋ ಗುರು. ಮುಗ್ದಾರ ಹಾಕಿ ಇಳ್ಕೋ ಗುರು, ಬಿಟ್ರಿ ಮೇವಾಗ್ತೊಂದ್ ಜೊತೆಗೆ ಯಾರೇ ಶುರು. ಲೈಫ್ ಅಂದ್ರೆ ಇಷ್ಟೇ ಗುರು, ಲವ್ ಸ್ಟಾರ್ಟ್ ಆದ್ಮೇಲೆ ನಾವು ಶುರು. ಲೈಫ್ ಅಂದ್ರೆ ಇಷ್ಟೇ ಗುರು, ಲವ್ ಸ್ಟಾರ್ಟ್ ಆದ್ಮೇಲೆ ನಾವು ಶುರು. ಮುದ್ದಾದ ಮಾತನಾಡಿ ಇಂಜೆಕ್ಟ್ ಆಗ್ತಾರೆ ಮೈಂಡಿನಲ್ಲಿ, ಬಯೋಡೇಟಾ ಸರ್ಚ್ ಮಾಡಿ ಎಜೆಕ್ಟ್ ಆಗ್ತಾರೆ ಲವ್ವಿನಲ್ಲಿ. ಸೆಕೆಂಡ್ ಹ್ಯಾಂಡ್ ಜಾಕೆಟ್ ಅಂಗ್ ವಾಲ್ ಸ್ಟಾಕ್ ವಿಕೆಟ್ ಅಂಗ್ OLX ನಲ್ಲಿ ಬಿಟ್ಬಿಡ್ತಾರೆ, ನಮ್ಮ ಆಟೋ ಗ್ರೇಡ್ ಕಟ್ಬಿಡ್ತಾರೆ. ಫ್ಲಿಪ್ಕಾರ್ಟ್ ನಲ್ಲಿ ಹುಡುಕು ವಸ್ತುವನ್ನು, ಫೇಸ್ಬುಕ್ ನಲ್ಲಿ ತಡ್ಕೋ ಫಿಗರ್ ಅನ್ನು. ಲೈಫ್ ಅಲ್ಲಿ ಫೀಲ್ ಆದ್ರೆ ಮಾಡು ಮೆಸೇಜ್ ಅನ್ನು, ಲವ್ ಅಲ್ಲಿ ಫೇಲ್ ಆದ್ರೆ ಹೊಡಿಬಾರು ಬಿಯರ್ ಅನ್ನು. ಲೈಫ್ ಅಂದ್ರೆ ಲೈಫ್ ಅಂದ್ರೆ ಲೈಫ್ ಅಂದ್ರೆ ಒಂದು ಜೂಜು ಗುರು, ಈ ಜೂಜಲ್ಲಿ ಹುಡುಗಿಯ ಜಾಕೆ ಗುರು. ವಾಟ್ಸಪ್ ಅಲ್ಲಿ ಚಾಟಿಂಗ್ ಮಿತಿಯಲ್ಲಿ, ಮಾರ್ನಿಂಗ್ ಇನ್ ಮಿಡ್ ನೈಟ್ ಅಲ್ಲೂ ಸ್ಪಿಂಗರ್ಸ್ಗೆ ಪುರ್ಸೊತ್ತಲ್ಲಿ. ಪ್ರೀಪೇಯ್ಡ್ ಆದೋರು ಪೋಸ್ಟ್ ಪೇಯ್ಡ್ ಆಗ್ತಾರೆ, ಯೂಸ್ ಅಂಡ್ ಥ್ರೋ ಸಿಮ್ ಕಾರ್ಡ್ ಹಂಗೆ ನಮ್ ಯೂಸ್ ಮಾಡ್ಕೊಂಡ್ ಪೋರ್ಟ್ ಆಗ್ತಾರೆ. ಬೇಡ ಮಂಟಲ್ಲಿ ಮರ್ತೋಗು ಹುಡುಗಿರನ್ನು, ಬಿದ್ರೆ ಅಂಡ್ ನೈಟ್ ಥಿಂಕಿಂಗು ಅವ್ರದೇ ಇನ್ನು. ಲೈಫ್ ಅವ್ರಿಗೆ ಬಾಡಿ ಗಾರ್ಡು ಆಗ್ಬೇಕು ನೀನು, ಅವ್ರನ್ನ ನಂಬ್ಕೊಂಡ್ರೆ ಕೊನೆಗುಳಿಯೋದೊಂದೇ ಪೈನು. ಲೈಫ್ ಅಂದ್ರೆ ಲೈಫ್ ಅಂದ್ರೆ ಲೈಫ್ ಅಂದ್ರೆ ಒಂದು ಜೂಜು ಗುರು, ಈ ಜೂಜಲ್ಲಿ ಹುಡುಗಿಯು ಜಾಕಿ ಗುರು. ಓಡ್ಸೋವರ್ಗು ನೀ ಓಡ್ಸೋ ಗುರು, ನೀ ಸುಸ್ತಾಗೋವರೆಗೂ